ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ನಮಸ್ಕಾರ ಹೇಳ್ತಾ, ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾವ್ದಂತಂದು ಹೇಳಿದ್ರೆ ರೈತ ಬೆಳೆ ಸಮೀಕ್ಷೆ 2025 ಅಂದ್ರೆ ಹಿಂಗಾರು ಹಂಗಾಮಿನಲ್ಲಿ ರೈತ ಸಮೀಕ್ಷೆ ಹೇಗೆ ರೀತಿ ಮಾಡ್ಕೊಳ್ಳೋದು, ಅಂದ್ರೆ ನಾವೇನ್ PR ಗಳಿಗೆ ಮಾಡ್ತಿರ್ತಾರಲ್ಲ ಅದರ ಈಗ ಸ್ವತಃ ರೈತರೇ ತಮ್ಮ ಹೊಲದ ಜಮೀನಿನಲ್ಲಿ ಏನ್ ಬೆಳೆದಿದ್ದಾರೆ ಅನ್ನೋದನ್ನ ದೃಢೀಕರಿಸೋದಕ್ಕೆ ಒಂದು ನ ಬಿಡುಗಡೆ ಆಗಿದೆ. ಅದು ಯಾವ ರೀತಿ ಒಂದು ಆಧಾರ್ ಕಾರ್ಡ್ ಹಾಕಿ ನೀವು ಯಾವ ರೀತಿ ಅದನ್ನ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಅನ್ನೋದು ಕುರಿತಂತೆ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋನ ತಿಳಿಸಿದ್ದೀನಿ ಮತ್ತು ನನ್ನ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದಲ್ಲಿ. ಇವತ್ತು ನಿಮ್ಮ ಹೊಲದಲ್ಲಿ ನೀವು ಯಾವ ರೀತಿ ಆ ಒಂದು ಅನ್ನ ಮತ್ತೆ ವರ್ಕ್ ಮಾಡ್ಬೇಕು ಅಂದ್ರೆ ಆ ಬೆಳೆನ ಯಾವ ರೀತಿ ನಮೂದಿಸ್ಬೇಕು ಅನ್ನೋದ್ರ ಕುರಿತಂತೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರು ಈ ನಿಮ್ಮ ಕೃಷಿ ಜೊತೆ ವಿರೂಪಾಕ್ಷಿ ಚಾನಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ನಾವೇನು ಪ್ಲೇಸ್ಟೋರ್ ಅಲ್ಲಿ ಹೋಗಿ ರೈತ ಬೆಳೆ ಸಮೀಕ್ಷೆ ಆ್ಯಪ್ ಹಿಂಗಾರು ರೈತ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಏನು ಡೌನ್ಲೋಡ್ ಮಾಡ್ಕೊಂಡ್ವಲ್ಲ, ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಸ್ಕ್ರೀನ್ ಮೇಲೆ ಇದು ಇರ್ತೈತಿ. ಇದನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಪಿಕ್ಚರ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮ ಒಂದು FID ನಂಬರು, ರೈತರ ಹೆಸರು, ಗ್ರಾಮ, ಸರ್ವೆ ನಂಬರು, ಮಾಲೀಕರ ಮತ್ತು ವಿಸ್ತೀರ್ಣ ಅಂತ ಇರ್ತೈತಿ. ಈ ಥರ ಕೊಟ್ಟಿರ್ತಾರೆ. ಅಲ್ಲಿ ನೀವು ಎಷ್ಟು ಸರ್ವೆ ನಂಬರ್ ಅಂದ್ರೆ ಒಬ್ಬ ರೈತನು 4, 5, 6 ಸರ್ವೆ ನಂಬರ್ಗಳು ಇರ್ತವೆ, 2 ಇರ್ತವೆ, 1 ಇರ್ತವೆ. ಅವೆಲ್ಲವೂ ಕೂಡ ನೀವು ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಸಮೀಕ್ಷೆಗೆ ಕೈಗೊಳ್ಬೇಕಾದ್ರೆ ತಾವೇನ್ ಮಾಡ್ಬೇಕು ಅಂತಂದ್ರೆ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ FID ಅಂತ ಇರ್ತೈತಿ. FID ಅನ್ನ ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. FID ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ್ರೆ ಸರ್ವೆ ಮಾಡ್ಸೋದಕ್ಕೆ ರೈತರ ಆ್ಯಪ್ನ ಒಳಗಡೆ ಬರೋದಿಲ್ಲ. ಆಯ್ತಾ? ಈ ರೀತಿ ಆ್ಯಪ್ ಓಪನ್ ಆದ ತಕ್ಷಣ ಆ ಒಂದು ಈಗ 2 ಸರ್ವೆ ನಂಬರ್ ಇದಾವೆ. ಒಂದು ಸರ್ವೆ ನಂಬರ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮ್ಯಾಪ್ ಓಪನ್ ಆಗುತ್ತೆ. ಅಂದ್ರೆ ಯಾವ ಗ್ರಾಮ ತಗೊಂಡಿರ್ತೀರಲ್ಲ, ಯಾವ ಊರದಿರುತ್ತಲ್ಲ ಅವ್ರ ಸರ್ವೆ ನಂಬರ್ಗಳು ಓಪನ್ ಆಗುತ್ತೆ. ಇಲ್ಲಿ ಅವ್ರದ್ದು ಎಕರೆ ಮತ್ತು ಗುಂಟೆ ಹಣ ಬಂದ್ಬಿಡುತ್ತೆ. ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಅಂದ್ರೆ ಬೆಳೆ ವಿವರಗಳನ್ನ ದಾಖಲಿಸಿ ಅಂತ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ರಿ, ನೀವು ಸರ್ವೆ ನಂಬರ್ ಗಡಿ ರೇಖೆಯಿಂದ ಹೊರಗಿದ್ದೀರಿ, ಬೆಳೆ ಸಮೀಕ್ಷೆ ಮಾಡಲು ಒಳಗಡೆ ಹೋಗಿ ಅಂತ ಹೇಳುತ್ತೆ. ಅಂದ್ರೆ ನಾನು ಬಾರ್ಡ್ರಿಗೆ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ಹೋಗಮ್ಮ. ಒಂದು 5 ಮೀಟ್ರು ಒಳಗಡೆ ಬರಬೇಕು. ಯಾಕಂದ್ರೆ ಇದು ನೋಡ್ರಿ, ಇಲ್ಲಿ ನಾನು ಎಲ್ಲಿದ್ದೀನಿ ಅಂತ ತೋರಿಸುತ್ತೆ. ಈಗ ನೋಡ್ಬೋದು ನಮ್ಮ ಏನು ನಾವು ಸಮೀಕ್ಷೆ ಮಾಡಲು ಬಂದಿರತಕ್ಕಂತ ಪ್ಲಾಟ್ ಇದು. ಈಗ ನಾವು ಅದ್ರ ಅಂದ್ರೆ ಏನಪ್ಪಾ ಅಂದ್ರೆ ಈ ಹೊಲದಲ್ಲಿ ಇದೀವಿ ನಾವೀಗ. ಇಲ್ಲಿ ಬೆಳೆ ವಿವರಗಳನ್ನ ದಾಖಲಿಸಿ ಅಂತ ಐತಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ, ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶ ಇದೆಯೇ? ಉದಾಹರಣೆಗೆ ಮನೆ, ಕೊಟ್ಟಿಗೆ, ಹೊಂಡ, ಬಾವಿ, ರಸ್ತೆ ಇದ್ರೆ ಹೌದು ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಇಲ್ಲಿ ಇಲ್ಲ ಅಂತ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶ ಇಲ್ಲವೆಂದು ಆಯ್ಕೆ ಮಾಡಿದ್ದೀರಿ, ಮುಂದೆ ಓರೆಯಲು ಬಯಸುವಿರಾ? ಹೌದು. ಅದೇ ರೀತಿ ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯಾ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ ಅಂತ ಕೇಳುತ್ತ. ಇದ್ರೆ ಹೌದು ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಈಗ ನಾನು ಬಂದಿರೋ ಹೊಲದಲ್ಲಿ ಖಾಲಿ ಇದೆ, ಆದ್ರೂ ನಿಮಗೆ ಬೆಳೆ ಇದ್ದವ್ರು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಹೌದು ಅನ್ಬೇಕು. ನೆಕ್ಸ್ಟ್ ಅಂದ ತಕ್ಷಣ ಇಲ್ಲಿ ಜಮೀನಿನ ವಿವರಗಳನ್ನ ಅಂದ್ರೆ ಇಲ್ಲಿ ಕೊಡುತ್ತೆ, ಇಲ್ಲಿ ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರಗಳನ್ನ ದಾಖಲಿಸಿ ಅಂತ. ಇಲ್ಲಿ ನಿಮ್ಮ ಹೊಲದಲ್ಲಿ ಭತ್ತ ಬೆಳೆದಿದ್ರೆ ಪ್ಯಾಡಿ ಅಂತ ಬರುತ್ತೆ, ಹಿಂಗ್ ತಗೋಬೇಕು. ಮತ್ತೆ ಶುದ್ಧ ಬೆಳೆ ಇದ್ರೆ ಶುದ್ಧ ಬೆಳೆ ಅನ್ಬೇಕು, ಇಲ್ಲ ಮಿಶ್ರ ಬೆಳೆ ಇತ್ತಂದ್ರೆ ಮಿಶ್ರ ಬೆಳೆ ಅಂತ ಅನ್ಬೇಕು, ಅಂತರ್ಗತ ಬೆಳೆ ಇದ್ರು ಅಂತರ್ಗತ ಅನ್ಬೇಕು. ಇಲ್ಲಿ ನೀವು ತಗೊಂಡಿದ್ರೆ ಅಂದ್ರೆ ಈಗ 26 ಜನವರಿ 1ನೇ ತಾರೀಕಿಗೆ ಬಿತ್ತಿದ್ರೆ 1ನೇ ತಾರೀಕು ಅಂತ ಅನ್ಬೇಕು, ಇಲ್ಲ 25 ತಗೊಳ್ಳೋಣ, ಡಿಸೆಂಬರು
4ನೇ ವಾರ. ಇದು ಮಳೆ ಆಶ್ರಿತ ಆದ್ರೆ ಮಳೆ ಆಶ್ರಿತ, ನೀರಾವರಿ ಆದ್ರೆ ನೀರಾವರಿ ಅಂತ ತಗೋಬೇಕು. ನೀರಾವರಿ, ಇಲ್ಲಿ ನೀರಾವರಿ ಮೂಲ ನಾಲ, ಕೆರೆ, ಬಾವಿ, ಕೊಳವೆ ಅಂತ ಐತಿ, ಇತರೆ ಅಂತ ಐತಿ. ಇಲ್ಲಿ ನಾಲ ಇದ್ರೆ ನಾಲ ತಗೋಬೇಕು, ಕೆರೆ ಇದ್ರೆ ಕೆರೆ ತಗೋಬೇಕು, ಬಾವಿ ಇದ್ರೆ ಬಾವಿ ತಗೋಬೇಕು. ಇತರೆ ಅಂದ್ರೆ ಪೈಪ್ ಲೈನ್ ಮಾಡಿರ್ತಾರಲ್ಲ ಆ ಥರದ್ದು ತಗೋಬೇಕು. ಇಲ್ಲಿ ನಾಲ ಅಂತ ತಗೊಂತೀನಿ. ಇಲ್ಲಿ 2 ಎಕರೆ, ಇಲ್ಲಿ ಮೇಲ್ಗಡೆ ಏನು ತೋರಿಸಿರುತ್ತೆ ಅಂದ್ರೆ ಇಲ್ಲಿ 2 ಎಕರೆ ಕಂಪ್ಲೀಟ್ ಆಗಿ ಭತ್ತ ಬೆಳೆದಾರಂದ್ರೆ ಆ ಭತ್ತ ಅಂತ ಎಂಟ್ರಿ ಮಾಡ್ಬೇಕು. ಇದ್ರಾಗ 2 ಎಕರೆದಾಗ ಏನಾದ್ರು ಒಂದಿಷ್ಟು ತೊಗರಿ ಬೆಳೆದಾರ, ಒಂದಿಷ್ಟು ಭತ್ತ ಬೆಳೆದಾರ, ಒಂದಿಷ್ಟು ಇದೇನು ಬೆಳೆದಾರ ಅಂದ್ರೆ ಇಲ್ಲಿ ಎಷ್ಟು ಗುಂಟೆ ಭತ್ತ ಬೆಳೆದಾರ ಅಂದ್ರೆ 2 ಎಕರೆಪ್ಪ. 1 ಎಕರೆ ಭತ್ತ ಬೆಳೆದ್ರೆ 1 ಎಕರೆ ಅಂತ ಅನ್ಬೇಕು. ಇನ್ನ ಎಷ್ಟು ಐತಿ 1 ಎಕರೆ, ಇದು ಗುಂಟೆ ಏನೈತಿ 0 ಹಾಕ್ಬೇಕು. ಈ ರೀತಿ 0 ಹಾಕ್ಬೇಕು. ಈ ರೀತಿ ಒಂದು ಫೋಟೋ ತೆಗೆದು ಮತ್ತೆ ಅಪ್ಲೋಡ್ ಮಾಡಿದ್ಮ್ಯಾಗೆ ಮತ್ತೆ ಇನ್ನೂ ಉಳಿದಿರುತ್ತೆ. ಅವಾಗ ಅದನ್ನ ಮತ್ತೆ ಇನ್ನೊಂದು ಎಕರೆ ಮಾಡ್ಬೇಕು. 2 ಎಕರೆ ತೆಗೆದ್ಮ್ಯಾಗೆ ಇಲ್ಲಿ ಫೋಟೋ, ಈ ರೀತಿ ಫೋಟೋ ತೆಗಿಬೇಕು. ತೆಗೆದು ಇಲ್ಲೆಲ್ಲ ಅಂದ್ರೆ ಇದು ಬರುತ್ತೆ, ಮತ್ತೆ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಒಳಗಡೆನೆ ಕ್ಲಿಕ್ ಮಾಡಬೇಕು. ನೋಡ್ರಿ ನಾನು ಹೇಳ್ದೆ ಆಕ್ಚುಲಿ ಇಲ್ಲಿ ಪಾಳ ಅಂದ್ರೆ ಖಾಲಿ ಹೊಲ ಐತಿ. ನಾವು ಹಂಗಾಗಿ ತಾವು ಬೆಳೆದ ಬೆಳೆಯಲ್ಲಿ ಆಯ್ಕೆ ಮಾಡಿದ್ದು ಛಾಯಾಚಿತ್ರವು ಪಾಳು ಇರುವ ಕಾರಣ ಮುಂದುವರಿಯಲು ಬಯಸುವಿರಾ ಅಂತ ಐತಿ. ಅದ್ರಲ್ಲಿ ಪಾಳು ಐತಿ, ನೀವು ಏನು ಎಂಟರ್ ಮಾಡಿದ್ರು ಕೂಡ ಬಂದ್ಬಿಡುತ್ತ. ಅದಕ್ಕ ಇಲ್ಲಿ ಫಸ್ಟ್ಗೆ ಆಪ್ಷನ್ ಕೇಳಿರುತ್ತ, ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯೇ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ ಅಂತ. ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ 2 ಎಕರೆ 4 ಗುಂಟೆ ತಗೊಂಡಾಗ ನೋಡ್ರಿ ಇಲ್ಲಿ ಬಂದ್ಬಿಡುತ್ತೆ. ಸೆರೆಹಿಡಿದ ಛಾಯಾಚಿತ್ರವು ನೈಜತೆಯನ್ನು ಪರಿಶೀಲಿಸಲಾಗುತ್ತಿದೆ, ನಿರೀಕ್ಷಿಸಿ ಅಂತ. ಇದೇನು ಡೌನ್ಲೋಡ್ ಆಗ್ತಾ ಇದೆಯಲ್ಲ, ಇದು ಬಹಳ ಟೈಮ್ ತಗೊಂತೈತಿ. ಯಾರು ಇದು ಮತ್ತೆ ಲೇಟ್ ಆಯ್ತು ಅಂತಂದೇಳಿ ಬ್ಯಾಕ್ ಹೋಗೋದು, ಕಟ್ ಮಾಡೋದು ಮಾಡಬೇಡ್ರಿ. ಯಾಕಂದ್ರೆ ಸ್ವಲ್ಪ ಟೈಮ್ ತಗೊಂತೈತಿ. ಯಾಕಂದ್ರೆ ಸರ್ವರ್ ಇದು ಬಹಳ ನೈಜವಾಗಿರೋದ್ರಿಂದ, ಬಹಳ ಎಕ್ಯುರೇಷನ್ ಆಗಿರೋದ್ರಿಂದ ಸ್ವಲ್ಪ ಪರಿಶೀಲನೆ, ಅದೇನಪ್ಪ ನೀವು ತೆಗೆದಿರೋ ಚಿತ್ರ ಸರಿಯಾಗಿದೆನಾ, ಅದೇ ಹೊಲ್ದಾಗಿದಾರ ಅನ್ನೋದನ್ನ ಪರಿಶೀಲನೆ ಮಾಡ್ತೈತಿ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂತೈತಿ, ವೇಟ್ ಮಾಡ್ರಿ. ನೋಡ್ರಿ ಬಂತು, ತಾವು ಪಾಳು ಎಂದು ಆಯ್ಕೆ ಮಾಡಿದ್ದೀರಿ. ಛಾಯಾಚಿತ್ರದ ಬೆಳೆ ಇರುವ ಹಾಗೆ ಕಾಣುತ್ತಿಲ್ಲ, ಮುಂದುವರಿಯಲು ಬಯಸುವಿರಾ? ಹೌದು. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಕಡೆ ಇಂಟು ಮಾರ್ಕ್ ಬರುತ್ತಾ ನೋಡಿ, ಚಿತ್ರ ಕಾಣುತ್ತಾ ಇಂಟು ಮಾರ್ಕ್ ಬರುತ್ತಾ ಮತ್ತು ರೈಟ್ ಮಾರ್ಕ್ ಬರುತ್ತಾ. ರೈಟ್ ಮಾರ್ಕ್ನ ಒತ್ತಬೇಕು. ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ, ಸೆರೆ ಹಿಡಿಯಾಗಿದೆ. ಇಲ್ಲಿ ಮುಂದೆ ಸರಿ ಅಂತ ಇರ್ತೈತಿ, ಸರಿ ಅಂತ ಕ್ಲಿಕ್ ಮಾಡಬೇಕು. ಮಾಹಿತಿ ಸೇರಿಸಿ ಅಂತ ಇರ್ತದೆ, ಅದನ್ನ ಮಾಹಿತಿ ಸೇರಿಸಿದ ಮ್ಯಾಗ ಇಲ್ಲಿ ಮಾಹಿತಿ ಉಳಿಸಲಾಗಿದೆ ಅಂತ ಸರಿ ಅಂತ ಅನ್ಬೇಕು. ಆ ರೀತಿ ವಿವರಗಳನ್ನ ಉಳಿಸಿ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬರುತ್ತಾ ಮಾಲೀಕರ ಹೆಸರು, ಸರ್ವೆ ನಂಬರು, ಒಟ್ಟು ರೈತನ ವಿಸ್ತೀರ್ಣ, ಪಾಳು, ದೃಢೀಕರಣ ಇಲ್ಲಿ ಮಾಹಿತಿಯನ್ನು ಸೆರೆ ಹಿಡಿಯಲಾಗಿದೆ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬೆಳೆ ವಿವರಗಳ ಮಾಹಿತಿಯನ್ನು ಉಳಿಸಲಾಗಿದೆ ಅನ್ಬೇಕು, ಸರಿ ಅನ್ಬೇಕು. ಬೆಳೆ ವಿವರ ಅಪ್ಲೋಡ್ ಯಶಸ್ವಿ ಆಗಿದೆ ಅಂತೈತಿ, ಸರಿ ಅನ್ಬೇಕು. ಅದೇ ತರ ಈಗ ಇನ್ನೊಂದು ಬೆಳೆ ಅಂತಂದೆ ಅಂದ್ರೆ ಇನ್ನೊಂದು ಸರ್ವೆ ನಂಬರ್ ಇರ್ತೈತಿ. ಆ ಸರ್ವೆ ನಂಬರ್ನ ಹೇಗ್ ಮಾಡ್ಬೇಕು? ಇದು ಮಾಡಿದ್ವಿ ಅಲ್ಲಿ ನೀಲಿ ಬಣ್ಣ ಆಯ್ತು ನೋಡ್ರಿ. ಅದೇ ರೀತಿ ಇನ್ನೊಂದು ಸರ್ವೆ ನಂಬರ್ ಐತಲ್ಲ, ಅದ್ರ ಕೆಳಗಡೆ ಇಲ್ಲಿ ಕೆಳಗೆ ಐತೆ ನೋಡ್ರಿ. ಈ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಮತ್ತೆ ನಾವು ಸ್ವಲ್ಪ ದೂರ ಇದೀವಿ ಆ ಸರ್ವೆ ನಂಬರ್ಗೆ, ಇದಕ್ಕೆ ನಾವೀಗ ಆ ಸರ್ವೆ ನಂಬರ್ ಒಳಗಡೆ ಹೋಗ್ಬೇಕು. ಇಲ್ಲಿ ನಿಂತ್ಕೊಂಡು ಹೊಡೆದ್ರೆ ನೋಡ್ರಿ, ನೀವು ಸರ್ವೆ ನಂಬರ್
ನಮ್ಮ ಗಡಿ ರೇಖೆಯಿಂದ ಹೊರಗಿದ್ದೀರಿ, ಸಮೀಕ್ಷೆ ಮಾಡಲು ಒಳಗಡೆ ಹೋಗಿ ಅಂತ ಹೇಳ್ತದೆ. ಅವಾಗ ಏನಂತ ನಾವು ಆ ಸರ್ವೆ ನಂಬರ್ಗೆ ಹೋಗ್ಬೇಕು. ನೋಡ್ರಿ, ಈಗ ನಾವು ಯಾವ ರೀತಿ ಆ ಸರ್ವೆ ನಂಬರ್ ಒಳಗಡೆ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೈತಿ. ಇದು ಬಾರ್ಡರ್ ಇದ್ರೂ ತಗೊಳಲ್ಲ. ಈಗ ಒಳಗಡೆ ಬಂದಿದ್ದೀವಿ. ಈಗ ಒಳಗಡೆ ಇದೀವಿ, ಸಿಂಬಲ್ ತೋರಿಸ್ತೈತಿ. ಈಗ ಬೆಳೆ ವಿವರಗಳನ್ನ ಬೆಳೆ ವಿವರಗಳನ್ನು ದಾಖಲಿಸಿರಿ. ರೈತರ ಜಮೀನಿನಲ್ಲಿ ಪಾಳಾದ ಮನೆ, ಕೊಟ್ಟಿಗೆ, ಹೊಂಡ ಇದೆ ಇಲ್ಲ. ಮುಂದುವರಿಯಲು ಬಯಸುವರ ಹೌದು. ಇಲ್ಲಿಗೆ ತಾಕಿನಲ್ಲಿ ಬೆಳೆ ಪಾಳ ಐತಿ, ಪಾಳ ಅಂತ ಫೋಟೋ. ತಾವು ಬೆಳೆ ಪಾಳೆಂದು ಆಯ್ಕೆ ಮಾಡಿದ ಛಾಯಾಚಿತ್ರ ಬೆಳೆ ಇರುವ ಹಾಗೆ ಕಾಣಿಸುತ್ತಿದ್ದು ಮುಂದುವರಿಯಲು ಬಯಸುವಿರಾ? ಹೌದು. ಇಲ್ಲಿ ರೈಟ್ ಬಟನ್ ಒತ್ತಬೇಕು. ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ, ಸರಿ. ಮಾಹಿತಿ ಉಳಿಸಿ. ಇಲ್ಲಿ ಮತ್ತೆ ಕೇಳುತ್ತೆ, ವಿವರಗಳನ್ನು ಉಳಿಸಿರಿ ಅಂತ ಒತ್ತಿದ ತಕ್ಷಣ ಇಲ್ಲಿ ಬಂದ್ಬಿಡುತ್ತೆ. ಮಾಹಿತಿ ಸೆರೆ ಹಿಡಿಯಲಾಗಿದೆ, ಬೆಳೆ ವಿವರಗಳನ್ನು ಉಳಿಸಲಾಗಿದೆ, ಸರಿ. ಬೆಳೆ ವಿವರ ಯಶಸ್ವಿಯಾಗಿ ಅಪ್ಲೋಡ್ ಆಗಿದೆ. ನಾವೀಗ ಏನಪ್ಪಾ ಅಂತಂದ್ರೆ 2 ಸರ್ವೆ ನಂಬರ್ಗಳ ಸರ್ವೆ ಮಾಡಿದ್ವಿ. ಬೆಳೆ ಸಮೀಕ್ಷೆ ವರದಿ ಅಪ್ಲೋಡ್ ವಿವರ ನೋಡಿ, ಇಲ್ಲಿ ಅಪ್ಲೋಡ್ ಮಾಡಿದ್ದು ಅಪ್ಲೋಡ್ ಆಗಿದೆ. ಅಪ್ಲೋಡ್ ಮಾಡಲಾಗಿದೆ ಅಂತ ಬರುತ್ತೆ. ಬಾಕಿ ಅಂತ ಈ ರೀತಿ ನಾವು ನಮ್ಮ ಕ್ಷೇತ್ರದಲ್ಲಿ ಬೆಳೆ ಸಮೀಕ್ಷೆಯನ್ನ ಮಾಡಬೇಕು ಅಂತ ನಾವು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.